ಭಾನುವಾರ T20 ವರ್ಲ್ಡ್ ಕಪ್ನ ಫೈನಲ್ ನಡೀತಿದೆ ಅಂತಲೇ ಹೇಳ್ಬೋದು. ಅಹಮದಾಬಾದ್ ಸ್ಟೇಡಿಯಮಲ್ಲಿ ನಮ್ಮ ಟೀಮ್ ಇಂಡಿಯಾದವರು 3ನೇ T20 ವರ್ಲ್ಡ್ ಕಪ್ನ ಹುಡುಕಾಟದಲ್ಲಿದ್ದರೆ, ನ್ಯೂಜಿಲೆಂಡ್ ಟೀಮವರು ಚೊಚ್ಚಲ T20 ವರ್ಲ್ಡ್ ಕಪ್ನ ಹುಡುಕಾಟದಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಅವರು ಫೈನಲ್ ಆಡ್ತಾ ಇದ್ದಾರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಅಂತಲೇ ಹೇಳ್ಬೋದು. ನ್ಯೂಜಿಲೆಂಡ್ ಕೂಡ ಬೆಂಕಿಯಾದಂಥ ಟೀಮು, ಸ್ಕ್ವಾಡ್ ಕೂಡ ಸಖತ್ತಾಗಿದೆ. ಸೌತ್ ಆಫ್ರಿಕಾಗೆ ಚಟ್ನಿ ಚಿತ್ರಾನ್ನ ಮಾಡಿ ಹೊಡೆದ್ಬಿಟ್ಟು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 170+ ರನ್ಸ್ನ ಜಸ್ಟ್ ಫ್ರಮ್ 15 ಓವರ್ಸ್ ಒಳಗೇ ಮುಗಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಫಿನ್ನಾಲ್ ಹಾಗೂ ಟೈಮ್ ಶೈಫರ್ಟ್ ಅವರು ನಮ್ಮ ಇಂಡಿಯಾಗೆ ಕಂಟಕ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಮತ್ತು ಹರ್ಷದೀಪ್ ಸಿಂಗ್ ಅವರು ಪವರ್ ಪ್ಲೇ ಬೌಲಿಂಗ್ ಮಾಡುವಂಥವ್ರು. ಅವ್ರು 3 ಜನ ಫಸ್ಟು ಸಖತ್ತಾಗಿ ಬೌಲಿಂಗ್ ಮಾಡಿ ಇಬ್ಬರಲ್ಲಿ ಒಬ್ಬರನ್ನಾದ್ರೂ ಎತ್ತಬೇಕಾಗುತ್ತೆ. ಇಲ್ದವರು ಇಬ್ಬರು ಕೂಡ ಗೇಮ್ ಚೇಂಜರ್ಸ್ ಅಂತಲೇ ಹೇಳ್ಬೋದು. ನ್ಯೂಜಿಲೆಂಡ್ ಪರವಾಗಿ ಸಖತ್ತಾಗಿ ದಾಖಲೆಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಫಿನ್ನಾಲಿನವರು ಫಾಸ್ಟೆಸ್ಟ್ T20 100 ಆಗಿದೆ ಮತ್ತು T20 ವರ್ಲ್ಡ್ ಕಪ್ಪಲ್ಲಿ ಫಾಸ್ಟೆಸ್ಟ್ ಆಗಿ ನಾಕೌಟಲ್ಲಿ ಯಾರು ಸೆಂಚುರಿನೇ ಹೊಡೆದಿರಲಿಲ್ಲ. ಮೊದಲನೇ ಸೆಂಚುರಿ ಹೊಡೆದಿದೆ ಫಿನ್ನಾಲಿನ ಅಂತ ಇರ್ಬೋದು. ಮತ್ತು ಈಗ ಮೊನ್ನೆ ತಾನೇ ಜೇಕೊಬ್ ಬೆಥೆಲ್ ಅವರು ಸೆಂಚುರಿ ಹೊಡೆದ್ರು. ಅದನ್ನು ಬಿಟ್ಟರೆ ಫಿನ್ನಾಲಿನವರು ಧ್ವಂಸ ಮಾಡಿಕ್ಕಿದ್ದಾರೆ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ಪಲ್ಲಿ ಫಾಸ್ಟೆಸ್ಟ್ 100 ಕೂಡ ಹೌದು. ಕ್ರಿಸ್ ಗೇಲ್ ಅವರು 47 ಬಾಲ್ಗಳಲ್ಲಿ ಹೊಡೆದಿದ್ರು. ಫಿನ್ನಾಲಿನವರು ಜಸ್ಟ್ ಫ್ರಮ್ 33 ಬಾಲ್ಸಲ್ಲೇ 100ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಕೆಳಗಡೆ ಮಾರ್ಕ್ ಚಾಪ್ಮನ್ ಆಗಿರ್ಬೋದು, ಮತ್ತು ರಚಿನ್ ರವೀಂದ್ರ ಆಗಿರ್ಬೋದು, ಡೆರೆಲ್ ಮಿಚೆಲ್ ಆಗಿರ್ಬೋದು, ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಮಾಡಿರ್ಬೋದು. ಮತ್ತು ಈ ಸೀಸನಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು ಬರೀ 7 ಎಕಾನಮಿಲಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಇದೊಂದು ಬಿಗ್ ಪ್ಲಸ್ ಪಾಯಿಂಟ್ ಆಗುತ್ತೆ ನ್ಯೂಜಿಲೆಂಡ್ ಟೀಮ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಜಾಸ್ತಿ ರನ್ನೇ ಕೊಡೋಲ್ಲ ಮಿಚೆಲ್ ಸ್ಯಾಂಟ್ನರ್ ಅವರು. ಸಖತ್ ಕಂಜೂಸ್ ಬೌಲರ್ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರ ಕಡೆ ಇನ್ನೊಬ್ಬರು ಚೆನ್ನಾಗಿ ಆಫ್ ಸ್ಪಿನ್ನರ್ ಇದ್ದಾರೆ, ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ರಚಿನ್ ರವೀಂದ್ರ ಇಲ್ಲಿ ಔಟ್ ಆಫ್ ದಿ ಸಿಲೆಬಸ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾ ಮೇಲೆ 2 ಪ್ರಮುಖ ವಿಕೆಟ್ಗಳನ್ನ ತಗೊಳ್ತಾರೆ ರಚಿನ್ ರವೀಂದ್ರ ಅವರು ಅಂತಲೇ ಹೇಳ್ಬೋದು. ಅದಾದಮೇಲೆ ಗ್ಲೆನ್ ಫಿಲಿಪ್ಸ್ ಅವರು ಕೂಡ ಬೌಲಿಂಗ್ ಮಾಡ್ತಾರೆ, ಮತ್ತು ಮ್ಯಾಟ್ ಹೆನ್ರಿ ಆಗಿರ್ಬೋದು, ಮತ್ತು ಎಲ್ಲರೂ ಕೂಡ ಬೆಂಕಿ ಸ್ಕ್ವಾಡ್ ಇದೆ ಅಂತಲೇ ಹೇಳ್ಬೋದು. ಫಿನ್ನಾಲಿನ ಮತ್ತು ಟೈಮ್ ಶೈಫರ್ಟ್ ಅವರು ಕಚ್ಕೊಂಡ್ರು ಅಂತ ಹೇಳಿದ್ರೆ ಈ ಮ್ಯಾಚ್ ಪಕ್ಕ ಅವರೇ ಗೆದ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾಗೆ ಏನಪ್ಪ ಅಡ್ವಾಂಟೇಜು ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಅಂತಲೇ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಜಸ್ಪ್ರೀತ್ ಬುಮ್ರಾ ಅವರು ಹೆಂಗೆ ಅಂತ ಹೇಳಿದ್ರೆ ಅವ್ರ ಮ್ಯಾಚ್ ನಮ್ಮ ಕೈಲಿ ಇಲ್ದಾರ ಮ್ಯಾಚ್ನ ಕೂಡ ಗೆಲ್ಸೋವಂಥ ಕೇಪಬಿಲಿಟಿ ಇರೋದು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಅಂತಲೇ ಹೇಳ್ಬೋದು. ಜಸ್ಟ್ ಫ್ರಮ್ 6-7 ರನ್ ಕೊಡ್ತಾರೆ ಅಷ್ಟೇ 17 ಓವರ್ ನಡೀತಾ ಇರುವಾಗ. ಅದಂತೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 24 ಬಾಲಲ್ಲಿ ಆಲ್ಮೋಸ್ಟ್ ಒಂದು 40-45 ರನ್ ಬೇಕಾಗಿತ್ತು. ಆ ಸಮಯದಲ್ಲಿ ಬೇರೆ 6 ರನ್ ಕೊಟ್ಟು 40 ರನ್ ತನಗೆ ನಿಲ್ಲಿಸ್ತಾರೆ. ಅಲ್ಲಿಂದ ಹಾರ್ದಿಕ್ ಪಾಂಡ್ಯ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿ ಶಿವಮ್ ದುಬೆ ಅವರಿಗೆ 30 ರನ್ನ ಲಾಸ್ಟ್ ಓವರ್ ಸಿಗುವಂಗೆ ಮಾಡ್ತಾರೆ. ಅಲ್ಲಿ ಕೂಡ ಹೊಡ್ಸ್ಕೊತಾರೆ. ಶಿವಮ್ ದುಬೆ ಅವ್ರನ್ನ ಬೌಲಿಂಗ್ ಆಗಿ ಯೂಸ್ ಮಾಡೋಕ್ಕೆ ಚಾನ್ಸೇ ಆಗೋದಿಲ್ಲ. ಯಾಕಂದರೆ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಶಿವಮ್ ದುಬೆ ಅವರು. ನ್ಯೂಜಿಲೆಂಡ್ ಅವ್ರನ್ನ ಯಾವುದೇ ಕಾರಣಕ್ಕೂ ಈಸಿಯಾಗಿ ತಗೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಸಖತ್ತಾಗಿರುವಂಥ ಸ್ಕ್ವಾಡ್ ಅವ್ರದ್ದು. ಒಬ್ಬೊಬ್ಬರು ಕೂಡ ಇದು ಫೈನಲ್ ಯಾರನ್ನೂ ಕೂಡ ಕಡೆಗಣಿಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರ ಬಗ್ಗೆ ಬಂದು ಮ್ಯಾಚ್ನ ಚೇಂಜ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಟೀಮು ನ್ಯೂಜಿಲೆಂಡ್ ಟೀಮ್ ಅವ್ರದ್ದು. ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಬಂದರೆ ಅಭಿಷೇಕ್ ಶರ್ಮಾ ಅವರು ಬಿಗ್ ಕನ್ಸರ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ T20 ವರ್ಲ್ಡ್ ಕಪ್ಪಲ್ಲಿ ಒಂದೇ ಒಂದು 50 ಕೂಡ ಬಂದಿರೋದು. ಅದಾದಮೇಲೆ ಯಾವುದೋ ಒಂದು ಮ್ಯಾಚು 20+ ರನ್ಸ್ನ ಸ್ಕೋರ್ ಮಾಡೋದು ಬಿಟ್ಟರೆ ಈ T20 ವರ್ಲ್ಡ್ ಕಪ್ ಬಿಗ್ಗೆಸ್ಟ್ ಫ್ಲಾಪ್ ಅಂತಲೇ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು ಚೆನ್ನಾಗಿ ಕೂಡ ಆಡಿಲ್ಲ. ಸಂಜು ಸ್ಯಾಮ್ಸನ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಬರ್ತಾರೆ ಪಕ್ಕ ಬಿಡಿ. ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೊನೆ ಗಂಟೆ ಆಡೋ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ಕ್ಯಾಚ್ ಬಿಟ್ಟರಿಂದನೇ ಸಂಜು ಸ್ಯಾಮ್ಸನ್ ಅವರು 89 ರನ್ಗಳನ್ನ ಹೊಡೆದ್ರು. ಮತ್ತು ನಮ್ಮ ಟೀಮ್ ಇಂಡಿಯಾದವರು 254 ರನ್ಗಳ ಕಲೆ ಹಾಕ್ತಾರೆ. ಮತ್ತು ಅಭಿಷೇಕ್ ಶರ್ಮಾ ಫಾರ್ಮಲ್ಲಿ ಇದ್ದಾರೋ ಕಾರಣ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಇರೋದಿಲ್ಲ. ಬಂದರೆ ಲಾಟ್ರಿ ಇದ್ದಂಗೆ ಅಭಿಷೇಕ್ ಶರ್ಮಾ ಅವರು. ಮತ್ತು ಇಶಾನ್ ಕಿಶನ್ ಅವರು ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಫ್ಲೋ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಶಿವಮ್ ದುಬೆಲಿ ಎಕ್ಸ್ ಫ್ಯಾಕ್ಟರ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಪಿನ್ನರ್ಸ್ಗಳಿಗೆ ಮಿಡ್ಲ್ ಓವರ್ಸಲ್ಲಿ ಆಲ್ಮೋಸ್ಟ್ 180+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೋ ಅಂಥ ಕೇಪಬಿಲಿಟಿ ಇರುವಂಥ ಶಿವಮ್ ದುಬೆ ಅವರು. ಮಿಡ್ಲ್ ಓವರ್ಸಲ್ಲಿ 7 to 15 ಓವರ್ಸಲ್ಲಿ ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡೋವಂಥ ಸಮಯದಲ್ಲಿ ಶಿವಮ್ ದುಬೆ ಅವ್ರನ್ನ ಪ್ರಮೋಟ್ ಮಾಡಿ ಶಿವಮ್ ದುಬೆ ಅವ್ರ ಕೈಲಿ ಒಂದು ಫೆಂಟಾಸ್ಟಿಕ್ ಇನ್ನಿಂಗ್ಸ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ ಅಂತಲೇ ಹೇಳೋದು ನಮ್ಮ ಟೀಮ್ ಇಂಡಿಯಾದವರು. ಸಖತ್ತಾದಂಥ ಐಡಿಯಾ ಇದು. ಯಾಕಂತೇಳಿದ್ರೆ 7 to 15 ಓವರ್ಸ್ ಅಲ್ಲ 16 ಓವರ್ಸ್ ಗಂಟೆ ಸ್ಪಿನ್ನರ್ಸ್ಗಳು ಬೌಲಿಂಗ್ ಮಾಡ್ತಾ ಇರ್ತಾರೆ. ರಚಿನ್ ರವೀಂದ್ರ ಆಗಿರೋದು, ಮಿಚೆಲ್ ಸ್ಯಾಂಟ್ನರ್ ಆಗಿರೋದು, ಗ್ಲೆನ್ ಫಿಲಿಪ್ಸ್ ಆಗಿರೋದು, ಇನ್ನೊಬ್ಬರು ಆಫ್ ಸ್ಪಿನ್ ಇದ್ದಾರೆ, ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಪಕ್ಕ ಆಫ್ ಸ್ಪಿನ್ ತಂದೆ ತತ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಎದುರುಗಡೆ. ಅಲ್ಲಿ ಅಭಿಷೇಕ್ ಶರ್ಮಾ ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ, ಮತ್ತು ಇಶಾನ್ ಕಿಶನ್ ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ನಮ್ಮ ವರುಣ್ ಚಕ್ರವರ್ತಿ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. T20 ನಂಬರ್ 1 ಬೌಲರ್ ಆದಂಥ ವರುಣ್ ಚಕ್ರವರ್ತಿ ಅವರು ಆಲ್ಮೋಸ್ಟ್ ವಿಕೆಟ್ ತೆಗಿತಾ ಇದ್ದಾರೆ. ಎಲ್ಲ ಮ್ಯಾಚ್ ಕೂಡ ಆಲ್ಮೋಸ್ಟ್ ಒಂದು 22 ಮ್ಯಾಚ್ಗಳಿಂದ ಎಲ್ಲ ಮ್ಯಾಚ್ಗಳು ಒಂದೊಂದು ವಿಕೆಟ್ ಅವರು ತೆಗೆದಿದ್ದಾರೆ. ಆದರೆ ಈ T20 ವರ್ಲ್ಡ್ ಕಪ್ಪಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅವ್ರು ರೀಚ್ ಮಾಡೋಕ್ಕಾಗಿಲ್ಲ. ಯಾಕಂತೇಳಿದ್ರೆ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 35-36 ರನ್ಸ್ ಕೊಡ್ತಾಯಿದ್ದಾರೆ ಎವ್ರಿ ಮ್ಯಾಚ್ ಅಂತ ಹೇಳ್ಬೋದು. ಮೊನ್ನೆ ಅಂತೂ ಆಲ್ಮೋಸ್ಟ್ 60 ರನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವರು ಸ್ಟಂಪ್ಸ್ ಮೇಲೆ ಹಾಕ್ತಾ ಇರುವಂಥ ಬಾಲ್ಗಳನ್ನ ಆರಾಮಾಗಿ ರೀಡ್ ಮಾಡಿ ಸಿಕ್ಸ್ಗಳನ್ನ ಹೊಡಿತಾಯಿದ್ರು ಇಂಗ್ಲೆಂಡ್ ಟೀಮರು. ಎಸ್ಪೆಷಲಿ ಜೇಕಬ್ ಬೆಥೆಲ್ ಅಂತೂ ಧ್ವಂಸ ಮಾಡಿಕ್ಬಿಟ್ರು ಅಂತಲೇ ಹೇಳ್ಬೋದು ಇಲ್ಲಿ ವರುಣ್ ಚಕ್ರವರ್ತಿ ಅವ್ರಿಗೆ. ಜಾಸ್ ಬಟ್ಲರ್ ವಿಕೆಟ್ ಒಂದು ತೆಗೆದುಬಿಟ್ರೆ
ಏನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ವರುಣ್ ಚಕ್ರವರ್ತಿ ಅವರು ಮೊನ್ನೆ ಸೆಮಿಫೈನಲ್ ಮ್ಯಾಚಲ್ಲಿ ಸಖತ್ತಾಗಿ ಆಡಿದ್ದು ನಾವು ಇಂಗ್ಲೆಂಡ್ ಟೀಮರ್ಗೆ ಒಂದು ಬಿಗ್ ಸೆಲ್ಯೂಟ್ ಅಂತ ಹೊಡಿಲೇಬೇಕು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಇಂಡಿಯಾನ ಪ್ರೆಷರ್ಗೆ ತಂದಿದ್ದೆ ಜೇಕಬ್ ಬೆಥೆಲ್ ಅಂತ ಹೇಳ್ಬೋದು. ಬೇರೆ 7 ರನ್ಗಳಿಂದ ಗೆದ್ದು ಆ ಥರ ತಪ್ಪು ಮಾಡ್ಕೊಳಕ್ಕಾಗೋದಿಲ್ಲ. ಶಿವಮ್ ದುಬೆಗೆ ಲಾಸ್ಟ್ ಓವರ್ ಕೊಟ್ಟರು, ಅಲ್ಲಿ 30 ರನ್ ಇದ್ದಿದ್ದರಿಂದ ನಾವು ಗೆದ್ದು ಆಲ್ಮೋಸ್ಟ್ ಒಂದು 20 ರನ್ಸ್ ಇದ್ದಿದ್ರೆ ನಾವು ಅಲ್ಲಿ ಕೂಡ ಸೋಲೋಂಥ ಸಾಧ್ಯತೆಗಳಿತ್ತು. 30 ರನ್ ಇದ್ದಿದ್ದರಿಂದ 6ಗಳು ಹೋದರೂ ಕೂಡ ಇಲ್ಲಿ ನಾವು ಡಿಫೆಂಡ್ ಮಾಡಿಕೊಂಡು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮ್ಯಾಚ್ ನಮ್ಮ ಇಂಡಿಯಾದವ್ರು ಗೆಲ್ಲಲೇಬೇಕಾಗುತ್ತೆ. ಅಹಮದಾಬಾದ್ ಸ್ಟೇಡಿಯಮಲ್ಲಿ 200 ರನ್ ಚೇಸೇ ಆಗಿಲ್ಲ. ಹಾಗಾಗಿ ಇಂಡಿಯಾದವ್ರು ಈ ಮ್ಯಾಚ್ನ ಗೆದ್ದು ಫೈನಲ್ ಗೆಲ್ತಾರೆ ಅನಿಸ್ತಾ ಇದೆ 3ನೇ ಸತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.